ಭಾಗದಲ್ಲಿ ಇವತ್ತು ಶಿಕ್ಷಣದಲ್ಲಿ ಅತಿ ಹಿಂದುಳಿದ ಡಿಸ್ಟ್ರಿಕ್ಟ್ ಯಾವ್ದನಿದ್ರೆ ಅದು ಯಾದಗಿರಿ. ಹೌದಿಲ್ರಿ? ಇವತ್ತು ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ, ಆಹಾರ ಪದ್ಧತಿ ಸರಿ ಇಲ್ಲ, ಆರೋಗ್ಯಕರವಾದ ಹಾಸ್ಪಿಟಲ್ಗಳಿಲ್ಲ, ಆರೋಗ್ಯಕರ ಆಹಾರ ಇಲ್ಲ. ಯಾಕೆ? ಅಲ್ಲ, ಸಾರಿಗೆ ವ್ಯವಸ್ಥೆ ಎಕ್ಕುಟ್ಟೋಗಿದೆ. ಮೊನ್ನೆ ಕೂಡ ನಾವು ಮಹಿಳೆಯರ ಪರವಾಗಿ ನಾವು ಧ್ವನಿ ಎತ್ತಿದ್ದೀವಿ. ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ ಮೇಲೆ ಸಾರಿಗೆ ವ್ಯವಸ್ಥೆ ಸ್ವಲ್ಪ ಬಸ್ಗಳು ಬಿಟ್ಟಿದ್ದಾರೆ. ಸಾರಿಗೆ ವ್ಯವಸ್ಥೆ ಇವಾಗ ಸ್ವಲ್ಪ ಸರಿ ಹೋಗ್ತಾ ಇದೆ, ಆದ್ರೂ ಸಂಪೂರ್ಣವಾಗಿ ನಮ್ಗೆ ಖುಷಿ ಇಲ್ಲ, ಖುಷಿ ತಂದು ಕೊಟ್ಟಿಲ್ಲ. ಇಲ್ಲಿರುವಂತ ಮಕ್ಕಳು SC ST OBC ಎಲ್ಲ ವರ್ಗದ ಮಕ್ಕಳು. ಹೌದಲ್ಲಪ್ಪ? ಈ ಎಲ್ಲ ವರ್ಗದ ಮಕ್ಕಳು 5 ವರ್ಷಗಳಿಂದ ಸಮಸ್ಯೆ ಬಗೆಹರಿಸ್ತವ್ರಂತೆ. ಇವ್ರ ಹಿಂದೆ ಸೀನಿಯರ್ ಇದ್ರು ಸಮಸ್ಯೆ ಬಗೆಹರಿಸಿದ್ದಾರೆ, ಇವಾಗ ಬರುವ ಜೂನಿಯರ್ ಸಮಸ್ಯೆ ಬಗೆಹರಿಸ್ತಾರೆ, ಇವಾಗ ಇವರು ಬಗೆಹರಿಸ್ತಾರೆ. ಸಮಸ್ಯೆಗಳು ಅಂದ್ರೆ ಫೇಸ್ ಮಾಡ್ತಾ ಇದಾರೆ ಪ್ರತಿದಿನ. ಈ ಸಮಸ್ಯೆಗಳು, ಈ ಪ್ರಾಬ್ಲಮ್ಗಳನ್ನ ಪ್ರತಿದಿನ ಫೇಸ್ ಮಾಡ್ತಾ ಇದಾರೆ, ಪ್ರಾಬ್ಲಮ್ ಅನುಭವಿಸ್ತಾ ಇದಾರೆ. ಇಲ್ಲಿ ಇವಾಗ ಸಮಾಜ ಕಲ್ಯಾಣ ಏನು ಹೇಳುತ್ತೆ, ಸೋಷಿಯಲ್ ವೆಲ್ಫೇರ್ ಏನು ಹೇಳುತ್ತೆ, ಅಂಬೇಡ್ಕರ್ ನಿಗಮ ಏನು ಹೇಳುತ್ತೆ, ಬಡವರ ಮಕ್ಕಳಿಗೆ SC ST ದವರಿಗೆ ಇಲ್ಲ ದೇವರಾಜ ಅರಸ ನಿಗಮ ಏನು ಹೇಳುತ್ತೆ, ಬಡವರ ಮಕ್ಕಳಿಗೆ SC ST ಮಕ್ಕಳುಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ, ಒಳ್ಳೆ ಶಿಕ್ಷಣ ವ್ಯವಸ್ಥೆ ಸಿಗಲಿ, ಒಳ್ಳೆ ಹಾಸ್ಟೆಲ್ಗಳ ವ್ಯವಸ್ಥೆ ಸಿಗಲಿ, ಒಳ್ಳೆ ಆಹಾರ ಪದ್ಧತಿ ಸಿಗಲಿ, ನಮ್ಮ ಈ ಹಳ್ಳಿ ಭಾಗದ ಮಕ್ಕಳು ಮೇಲೆ ಬರಲ್ಲ ಅಂತೇಳಿ ಸರ್ಕಾರ ಇವೆಲ್ಲ ಯೋಜನೆಗಳು ತಗೊಂಡ್ಬಂದಿದೆ. ಆದರೆ ಆ ಯೋಜನೆಗಳು ಎಲ್ಲಿ ಇವತ್ತು ಮಕ್ಕಳಿಗೆ ತಲುಪಿಲ್ಲ. ಅವ್ರ ಹಾಸ್ಟೆಲ್ಗಳಲ್ಲಿ ಹೋದ್ರೆ ಕೊಬ್ಬು ನಾತ ಬರ್ತವೆ, ರೂಮ್ಗಳು, ಬೆಡ್ ವ್ಯವಸ್ಥೆ ಸರಿ ಇಲ್ಲ, ಅವ್ರು ಮಲ್ಕೊಳ್ಳುವಂತ ಕೋಣೆ ವ್ಯವಸ್ಥೆ ಸರಿ ಇಲ್ಲ, ಒಂದು ಫ್ಯಾನ್ಗಳಿಲ್ಲ. ನಮ್ಮ ಹತ್ರ ವಿಡಿಯೋಗಳಿದೆ, ಫ್ಯಾನ್ ವ್ಯವಸ್ಥೆ ಇಲ್ಲ, ಲೈಟ್ ವ್ಯವಸ್ಥೆ ಇಲ್ಲ, ಅವ್ರಿಗೆ ಓದ್ಕೊಳ್ಳೋಕೆ ಲೈಬ್ರರಿ ವ್ಯವಸ್ಥೆ ಇಲ್ಲ. ಹಂಗಾರೆ ಈ ಮಕ್ಕಳಿಗೋಸ್ಕರ ತೆಗೆದಂಥ ಬಜೆಟ್ ಯಾರು ತಿಂದ್ರು? ಸರ್ಕಾರ ಘೋಷಣೆ ಮಾಡಿದೆ, ಬಿಡುಗಡೆ ಮಾಡಿದೆ, ಎಲ್ಲಿಗೆ ಹೋಯ್ತು ಹಂಗಾರೆ? ಇದ್ರ ಕೈವಾಡ ಯಾರು? ಯಾವ ನಾಲಾಯಕ ಅಧಿಕಾರಿಗಳು ಹಂಗಾರೆ? ಯಾವ ಭ್ರಷ್ಟ ಕಾಂಟ್ರಾಕ್ಟ್ ನಗರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಇದಕ್ಕೆ ನ್ಯಾಯ ಬೇಕಲ್ಲ? ಈ ಮಕ್ಕಳ ಹೊಟ್ಟೆ ಮೇಲೆ ಹೊಡೆಯುವಂಥ ನಾಲಾಯಕ ಅಧಿಕಾರಿಗಳು, ಯಾರು ನಾಲಾಯಕ ಕಾಂಟ್ರಾಕ್ಟ್ ಇದ್ದಾರೋ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಈ ಮಕ್ಕಳು ಇವತ್ತು ನಿನ್ನೆಯಿಂದ ಊಟ ಮಾಡಿಲ್ಲ, ಉಪವಾಸ ಇದ್ದಾರೆ. ವಾರ್ಡನ್ ಅವರು ದುರಂಕಾರದಿಂದ ಮಾತಾಡ್ತಾನಂತೆ. ಯಾಕಪ್ಪ? ನಿಮ್ಮ ಮನೆ ಮಾರಿ ತಂದು ಕೊಡ್ತಾ ಇದೆಯಾ ಊಟ ಅವ್ರಿಗೆ? ನಿಮ್ಮ ಅಪ್ಪ ಮಾಡಿದ ಆಸ್ತಿ ಮಾರಿ ತಂದು ಕೊಡ್ತಾ ಇದೆಯಾ? ಸರ್ಕಾರದ ದುಡ್ಡು, ಗೌರ್ಮೆಂಟ್ ದುಡ್ಡು, ಅಂಬೇಡ್ಕರ್ ನಿಗಮ ದುಡ್ಡು, ಸೋಷಿಯಲ್ ವೆಲ್ಫೇರ್ ದುಡ್ಡು, ದೇವರಾಜ ಅರಸ ನಿಗಮ ದುಡ್ಡು, ಇದೆಲ್ಲ ಈ ಮಕ್ಕಳಿಗೆ ಸಿಗಬೇಕು. ಇವತ್ತು ನೀವು ಲೂಟಿ ಮಾಡ್ಕೊಂಡು ಹೋಗಿದ್ರೆ ಯಾರು ಕೇಳಲ್ಲ ಅನ್ನೋ ಕಾರಣಕ್ಕ ಈ ಮಕ್ಕಳು ಇರುವಂತ ಜಾಗ ರೀ ಒಂದು ಸೀಟ್ ಲೈಟ್ ಇಲ್ಲ, ಹೈಮಾಸ್ ಲೈಟ್ ಹಾಕ್ಬೇಕಾಗಿತ್ತು. ಯಾಕೆ ಹಾಕಿಲ್ಲ? ಬಡವ್ರ ಮಕ್ಕಳು ಹೇಳಕ್ಕಾಗಲ್ಲ ಅಂತ. ಅದೇ ಶ್ರೀಮಂತರ ಮಕ್ಕಳು ಬಿಟ್ಬಿಡ್ತೀರಾ? ಆಫೀಸರ್ ಮಕ್ಕಳು ಓದಿಸ್ತೀರಾ? ಅಲ್ಲಿ ಆ ಊಟ ತಿನ್ನಿಸ್ತೀರಾ? ಇದಕ್ಕೆಲ್ಲ ಉತ್ತರ ಬೇಕು. ಯಾರು ಕೊಡ್ತಾರೋ ಕೊಡ್ಲಿ ಉತ್ತರ. ನಮಗೆ ತಹಶೀಲ್ದಾರ್ ಅವ್ರು ಬಂದಿದ್ದಾರೆ, ಅವ್ರಿಗೆ ತುಂಬಾ ಗೌರವ ಇದೆ, ಪೊಲೀಸರು ಸಹಕಾರ ಕೊಡ್ತಾ ಇದ್ದಾರೆ. ನಾವೆಲ್ಲ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದೀವಿ. ನಾವು ಯಾವ ಪೊಲೀಸ್ ಅಧಿಕಾರಿ ವಿರುದ್ಧವಾಗಿಲ್ಲ, ಯಾವ ರಾಜಕಾರಣ ವಿರುದ್ಧವಾಗಿಲ್ಲ, ಯಾವ ಪಕ್ಷದ ಪರವಾಗಿಲ್ಲ. ನಮ್ಮ ಯುವಕರ ಭವಿಷ್ಯದ ಪರವಾಗಿ, ನಮ್ಮ ಯುವಕರಿಗೆ ಸಿಗಬೇಕಾದ ಸವಲತ್ತು ಇವತ್ತು ನಮ್ಮ ಡಿಸ್ಟಿಕಲ್ಲಿ ಸಿಗ್ತಾ ಇಲ್ಲ. ಯಾದಗಿರಿ ಡಿಸ್ಟಿಕಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಇವತ್ತು ಈ ಸಮಸ್ಯೆಗೆ ಬಂದ್ಬಿಟ್ಟು ಯಾರು ಬಗೆಹರಿಸ್ತಾರೋ ಬಗೆಹರಿಸಲಿ. ತಹಶೀಲ್ದಾರ್ ಸಾಹೇಬರು ಬಂದವರು ಬಹಳಷ್ಟು ಟೈಮಿಂದ ನಮ್ಮ ಜೊತೆಗಿದ್ದಾರೆ, ಆದ್ರೆ ನಮಗೆ ಖುಷಿ ತಂದು ಕೊಟ್ಟಿಲ್ಲ, ಸಮಾಧಾನ ಇಲ್ಲ. ಅವ್ರು ಮಾಡ್ತೀವಿ ಅಂತ ಇದ್ದಾರೆ. ನಾಳೆ ಅವ್ರು ಹೋಗಿ ಮಾಡೋಕ್ಕಾಗಿಲ್ಲ ಅಂದರೆ ಮೇಲಧಿಕಾರಿಗಳು ಟೈಮ್ ತೊಗೊಂಡ್ರೆ ಯಾಕೆ ಬೇಕು ಈ ಸಮಸ್ಯೆ? ಬರಲಿ DC ಅವರು, DC ಅವ್ರು ಬರೆದು ಕೊಡಲಿ. ಇಲ್ಲ DC ಅವ್ರಿಗೆ ಕಾಲ್ ಮಾಡಬಾರ್ದ ನಾವು? ಇಲ್ಲ ಈ ಸಮಸ್ಯೆಗಳು ಹೇಳಬಾರ್ದಾ? ಇಲ್ಲ ಅವ್ರಿಗೆ ಒಂದು ಟೈಮಿಂಗ್ಸ್ ಇದೆಯಾ? ಇದೇ ಟೈಮಿಗೆ ಫೋನ್ ಮಾಡ್ಬೇಕಂತ ಏನಾದಿದ್ರೆ ಹೇಳ್ರಿ, ನಾವು ಅದೇ ಟೈಮ್ವರೆಗೂ ಕಾಯ್ತೀವಿ. ಇಲ್ಲಿ ಬೆಳಗಾವ್ರಿಗೆ ಮಕ್ಕಳು ಎಲ್ಲ ಮಕ್ಕಳು ಉಪವಾಸ ಇದ್ದಾರೆ. ಈ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆದರೆ ಇದಕ್ಕೆ ನೇರ ಹೊಣೆ ಅಧಿಕಾರಿಗಳು.